ನಮಸ್ಕಾರ ವೀಕ್ಷಕರೆಲ್ಲರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು 1 ಗ್ಲಾಸ್ ನೀರು ಹಾಗೂ 1 ನಿಂಬೆ ಹಣ್ಣಿನಿಂದ ಎಲ್ಲ ತೆಗೆಯೋದಕ್ಕೆ ಇಲ್ಲಿ ನಾನು 1 ಗ್ಲಾಸ್ ನೀರು 1 ನಿಂಬೆ ಹಣ್ಣಿನಿಂದ ಒಂದು ಅದ್ಭುತವಾದಂತಹ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಪರಿಹಾರದ ರಿಸಲ್ಟ್ ಕೇವಲ 24 ಗಂಟೆಗಳಲ್ಲಿಯೇ ನಿಮಗೆ ಸಿಗುತ್ತೆ. ಅದೆಂತಹದ್ದೇ ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರಲಿ, ಎಂತಹದೇ ವಾಮಾಚಾರವಾಗಿರಲಿ, ಅದೆಂತಹದೇ ಅವರು ಕೆಟ್ಟದನ್ನು ಮಾಡಿರಲಿ, ನಿಮಗೆ ಅದೆಲ್ಲವೂ ಹೋಗುತ್ತೆ. ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಅದರಿಂದ ಮುಕ್ತಿಯನ್ನು ಪಡೆದುಕೊಳ್ತೀರ. ಇದು ಒಂದು ತುಂಬ ಪವರ್ಫುಲ್ ಪರಿಹಾರ ಆಗಿದೆ. ಜಸ್ಟ್ ಬರೀ 24 ಗಂಟೆಗಳಲ್ಲಿಯೇ ಇದರ ಒಳ್ಳೆಯ ರಿಸಲ್ಟ್ ನಿಮಗೆ ಕಾಣುತ್ತೆ. ನಮ್ಗೆ ಯಾರಾದರೂ ವಾಮಾಚಾರ ಮಾಡಿಸಿದ್ದಾರೆ ಅಥವಾ ಕೆಟ್ಟ ಕಣ್ಣ ದೃಷ್ಟಿ ನಮ್ಮ ಕುಟುಂಬದ ಮೇಲೆ ಬಿದ್ದಿದೆ ಅಂತ ತಿಳಿಯುತ್ತೆ. ಜೊತೆಗೆ ಒಂದು ಒಳ್ಳೆಯ ಪರಿಹಾರ ಕೂಡ ಸಿಗುತ್ತೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿ ನೋಡಿ. ಇನ್ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನ್ ಕೂಡ ಒತ್ತಿ ನಾವು ಅಪ್ಲೋಡ್ ಮಾಡುವಂತಹ ಪರಿಹಾರದ ವಿಡಿಯೋಗಳು ನಿಮ್ಮವರೆಗೂ ತಲುಪುತ್ತವೆ. ಬನ್ನಿ ಈ ಪರಿಹಾರವನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಗಾಜಿನ ಗ್ಲಾಸನ್ನು ತಗೊಳ್ಬೇಕು. ನೋಡಿ, ಈ ಪರಿಹಾರಕ್ಕೆ ಗಾಜಿನ ಗ್ಲಾಸೇ ಬೇಕು. ಅದರಲ್ಲಿ ನಾನು ಶುದ್ಧವಾದ ನೀರನ್ನು ತುಂಬಿಕೊಂಡಿದ್ದೀನಿ. ನೋಡಿ, ಈ ಪರಿಹಾರವು ನೀವು ರವಿವಾರ ದಿವಸ ಮಾತ್ರ ಮಾಡಬೇಕಾಗುತ್ತೆ. ಈ ಪರಿಹಾರವನ್ನು ನೀವು ತಿಂಗಳಿಗೆ 2 ಸಾರಿ ಆದರೂ ಮಾಡ್ಕೊಳ್ಬೇಕು. ಇನ್ನು ತುಂಬಾ ಪವರ್ಫುಲ್ ದಿವಸ ಯಾವುದಂದರೆ ನೋಡಿ ವೀಕ್ಷಕರೇ, ರವಿವಾರ ದಿವಸ ಅಮಾವಾಸ್ಯೆ ಬಂದರೆ ಅಥವಾ ರವಿವಾರ ದಿವಸ ಹುಣ್ಣಿಮೆ ಬಂದರೆ ಅದು ತುಂಬ ಅಂದರೆ ತುಂಬ ಪವರ್ಫುಲ್ ಇರುವಂತಹ ಅಮಾವಾಸ್ಯೆಯ ರವಿವಾರ ಆಗುತ್ತೆ. ಅಥವಾ ಅಂದರೆ ಹುಣ್ಣಿಮೆ ಇರುವಂತಹ ರವಿವಾರ ಆಗಿರ್ಬೋದು. ಆ ದಿನ ಅಂತೂ ಈ ಪರಿಹಾರವನ್ನು ಮಾಡಲಿಕ್ಕೆ ನೀವು ತಪ್ಪಿಸಲೇಬೇಡಿ. ಖಂಡಿತವಾಗ್ಲೂ ಆ ದಿವಸ ಮಾಡಬೇಕು. ಯಾಕಂದರೆ ಅಷ್ಟೊಂದು ಶಕ್ತಿಶಾಲಿಯಾಗಿರುತ್ತೆ ರವಿವಾರ ಅಮಾವಾಸ್ಯೆ ಬಂದರೆ. ಇನ್ನು ರವಿವಾರ ಹುಣ್ಣಿಮೆ ಬಂದರೂ ಕೂಡ ಅದು ತುಂಬಾ ಶಕ್ತಿಶಾಲಿಯಾಗಿರುತ್ತೆ. ಇಂತಹ ಪರಿಹಾರಗಳನ್ನು ಆ ದಿವಸ ಮಾಡಿಕೊಂಡ್ರೆ ಖಂಡಿತ 100ಕ್ಕೆ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಆಗಲೇ ಹೇಳ್ದಾಗೆ ನೋಡಿ, ಮೊದಲಿಗೆ ಒಂದು ಗಾಜಿನ ಗ್ಲಾಸಿನಲ್ಲಿ ನೀರನ್ನು ತುಂಬ್ಕೋಬೇಕು. ಇಲ್ಲಿ ನಾನು ಒಂದು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. ಅಂದರೆ ನಿಂಬೆಕಾಯಿ ಹಸಿರಾಗಿರಬಹುದು, ಹಳದಿ ಆಗಿರಬಹುದು, ಪರವಾಗಿಲ್ಲ. ನೋಡಿ, ಈ ನಿಂಬೆ ಹಣ್ಣನ್ನು ಏನು ಮಾಡಬೇಕಂದ್ರೆ, ನಿಮ್ಮನೆ ಹಾಲ್ ಇರುತ್ತೆ, ಹಾಲಲ್ಲಿ ನಿಂತ್ಕೊಂಡ್ಬಿಟ್ಟು ನೀವು ಈ ಥರ ಎಡಗೈಯಿಂದ ಈ ಥರ ಇಳಿಸ್ಕೊಳ್ಬೇಕಾಗತ್ತೆ. ಮತ್ತು ಅಡುಗೆ ಮನೆ ಅಲ್ಲಿನೂ ಕೂಡ ಈ ಥರ ಇಳಿಸ್ಕೊಳ್ಬೇಕಾಗುತ್ತೆ. ಇನ್ನು ಬೆಡ್ರೂಮಲ್ಲೂ ಕೂಡ 3 ಸಾರಿ ಈ ಥರ ತಿರುಗಿಸ್ಕೊಂಡು ಈ ಥರ ಇಳಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಎಷ್ಟು ರೂಮ್ ಇದೆ ಅಲ್ಲೆಲ್ಲ ಹೋಗ್ಬಿಟ್ಟು ಈ ಥರ 3 ಸಾರಿ ಮಾಡಿಬಿಟ್ಟು ನೋಡಿ ತಂದುಬಿಟ್ಟು, ನಿಮ್ಮ ಮನೆಯಲ್ಲಿ ಎಷ್ಟು ಕೋಣೆ ಇದೆ ಆ ರೂಮಿಗೆಲ್ಲ ಹೋಗಿಬಿಟ್ಟು ನೀವು ಈ ಥರ 3 ಸಲ ಮಾಡಬೇಕಾಗತ್ತೆ. ಅದಾದ ನಂತರ ನೀವು ಈ ಗ್ಲಾಸ್ ಇರುತ್ತೆ, ಗ್ಲಾಸಲ್ಲಿ ನೀರು ಹಾಕ್ಕೊಂಡಿರ್ತೀರ, ಇದನ್ನು ಹಾಲಲ್ಲೇ ಇಟ್ಬಿಡಿ. ಒಳಗಡೆ ಬೆಡ್ರೂಮಲ್ಲಿ ದೇವರ ರೂಮ್ದಲ್ಲಿ ಇಡಬೇಡಿ. ಇದನ್ನು ಹಾಲಲ್ಲೇ ಇಟ್ಟಿರ್ತೀರ. ನೀವು ಎಲ್ಲ ಕಡೆಯಿಂದ ಇಳಿಸ್ಕೊಂಡು ಬಂದುಬಿಟ್ಟು ನೀವು ಏನು ಮಾಡಬೇಕಂದ್ರೆ, ಎಡಗೈಯಿಂದಾನೇ ನೀವು ಈ ಗ್ಲಾಸಲ್ಲಿ ಈ ನಿಂಬೆ ಹಣ್ಣನ್ನು ಹಾಕಬೇಕಾಗುತ್ತೆ. ಹಾಕಿ ನೀವೇನು ಮಾಡಬೇಕಂದ್ರೆ, ಇದನ್ನು ಒಂದು ಜಾಗದಲ್ಲಿ, ಯಾರೂ ಕೈ ಹಚ್ಚದೇ ಇರೋ ಜಾಗದಲ್ಲಿ ನೀವು ಇದನ್ನು ಇಟ್ಬಿಡಬೇಕಾಗತ್ತೆ. ಅಂದರೆ ಕೈ ಮುಟ್ಟಬಾರ್ದು, ಇದನ್ನು ಯಾರೂ ಕೂಡ ಕೈ ಹಚ್ಚಬಾರ್ದು. ಒಂದು ಜಾಗದಲ್ಲಿ ಸುಮ್ಮನೆ ಇಟ್ಬಿಡಿ. ಇವಾಗ ನೀವು ರಾತ್ರಿ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ರಾತ್ರಿ 8 ಗಂಟೆಗೆ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. 8 ಗಂಟೆಯಿಂದ ನೆಕ್ಸ್ಟ್ ಡೇ ರಾತ್ರಿ 8 ಗಂಟೆವರೆಗೂ ನೀವು ಇದನ್ನು ಇದೇ ರೀತಿ ಇರೋಕ್ಕೆ ಬಿಟ್ಬಿಡಿ. ಕೈ ಹಚ್ಚಲಿಕ್ಕೆ ಹೋಗಲೇಬೇಡಿ. 24 ಗಂಟೆ ಬೇಕು. ಈ ರಿಸಲ್ಟ್ ನಿಮಗೆ ತಿಳಿಯೋಕ್ಕೆ 24 ಗಂಟೆಗಳು ಬೇಕಾಗುತ್ತೆ. ತಕ್ಷಣ ಇದು ರಿಸಲ್ಟ್ ಗೊತ್ತಾಗಲ್ಲ, 24 ಗಂಟೆಗಳಾದಮೇಲೆ ಗೊತ್ತಾಗುತ್ತೆ. ನೋಡಿ, 24 ಗಂಟೆ ಆದ ನಂತರ ಇದೇ ರೀತಿ ನಿಂಬೆಹಣ್ಣು ಮೇಲ್ಗಡೆನೇ ತೇಲ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇಲ್ಲ ಅಂತ ಅರ್ಥ.
ಅಂದರೆ ನಿಮ್ಮ ಮನೇಲಿ ಯಾವುದೇ ನೆಗೆಟಿವ್ ಎನರ್ಜಿ ಇಲ್ಲ, ನಿಮ್ಗೆ ಯಾರ ವಾಮಾಚಾರ ಮಾಡಿಸಿಲ್ಲ ಅಂತ ಅರ್ಥ. ಇನ್ನು ಈ ನಿಂಬೆಹಣ್ಣು ಕೆಳಗಡೆ ಕೂತ್ರೆ, ಪೂರ್ತಿಯಾಗಿ ಕೂತ್ರೆ, ನೀವು ನಿಂಬೆಹಣ್ಣು ಕೆಳಗಡೆ ಕೂತ್ರೆ ನಿಮ್ಗೆ ಯಾರಾದರೂ ವಾಮಾಚಾರ ಮಾಡಿಸಿದ್ದಾರೆ, ಕೆಟ್ಟ ಕಣ್ಣಿನ ದೃಷ್ಟಿ ನಿಮ್ಮ ಕುಟುಂಬದ ಮೇಲೆ ಬಿದ್ದಿದೆ ಅಂತ ಅರ್ಥ ಆಗುತ್ತೆ. ಇನ್ನು ಮಿಡಲಲ್ಲಿ ಇದ್ದರೆ ಈ ಥರ ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಮೇಲ್ಗಡೆ ನಿಂಬೆಹಣ್ಣು 24 ಗಂಟೆ ಆದ ನಂತರ ಇದೇ ಥರ ತೇಲ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಆಗಿರಲಿ, ವಾಮಾಚಾರವನ್ನು ಮಾಡಿಸಿರೋದಾಗಲಿ ಯಾರೂ ಮಾಡಿಸಿಲ್ಲ, ಯಾರೂ ಕೆಟ್ಟದ್ದು ಮಾಡ್ತಾ ಇಲ್ಲ. ಇನ್ನೇನಾದರೂ ನಿಂಬೆಹಣ್ಣು ಕೆಳಗಡೆ ಕೂತ್ರೆ ನಿಮ್ಮ ಕುಟುಂಬದ ಮೇಲೆ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದಿದೆ ಹಾಗೂ ವಾಮಾಚಾರ ಕೂಡ ಮಾಡಿಸಿದ್ದಾರೆ ಅಂತ ಅರ್ಥ ಆಗುತ್ತೆ. 24 ಗಂಟೆ ಆಗುತ್ತೆ, ಏನು ರಿಸಲ್ಟ್ ಬಂದಿದೆ ಅಂತ ನೀವು ನೋಡಿರ್ತೀರ. ಮೇಲೆ ತೇಲ್ತಾ ಇರುತ್ತೆ ಅಥವಾ ಕೆಳಗಡೆ ನಿಂಬೆಹಣ್ಣು ಕೂತಿರುತ್ತೆ, ಎರಡರಲ್ಲಿ ಒಂದು ಖಂಡಿತವಾಗಲೂ ಹಾಗೆ ಆಗುತ್ತೆ. ಅದು ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಕೆಟ್ಟ ಎನರ್ಜಿಯನ್ನು ತೋರಿಸ್ಕೊಡುತ್ತೆ. ಯಾವ ರೀತಿ ತಿಳ್ಕೊಳ್ಬೇಕು ನೋಡಿ, ನಿಮ್ಮ ಮನೇಲಿ ಕೆಟ್ಟ ಎನರ್ಜಿ ಇದ್ದರೆ ಕೆಳಗಡೆ ಕೂಡುತ್ತೆ, ಇಲ್ಲ ಏನೂ ಇಲ್ಲ ಚೆನ್ನಾಗಿದ್ದರೆ ಮೇಲೆ ಇರುತ್ತೆ. ಇನ್ನು ಇದಾದ ನಂತರ ನೀವು 24 ಗಂಟೆ ಆಗಿದೆ, ರಿಸಲ್ಟ್ ನಿಮಗೆ ಸಿಕ್ಕಿರುತ್ತೆ. ಇನ್ನು ನಿಂಬೆಹಣ್ಣನ್ನು ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ನಿಂಬೆಹಣ್ಣನ್ನು ತೊಗೊಂಡ್ಬಿಟ್ಟು 4 ಭಾಗಗಳನ್ನಾಗಿ ಕಟ್ ಮಾಡಬೇಕಾಗತ್ತೆ, 4 ತುಂಡುಗಳನ್ನಾಗಿ ಕಟ್ ಮಾಡಬೇಕಾಗತ್ತೆ. ಕಟ್ ಮಾಡಿದ ನಂತರ ನೋಡಿ, ಮನೆಯಿಂದ ಹೊರಗಡೆ, ನಿಮ್ಮ ಮನೆ ಹತ್ತಿರ ಆಗಿರಬಹುದು, ಸ್ವಲ್ಪ ದೂರದಲ್ಲೇ ಆಗಿದ್ದಿರಬಹುದು, ಪರವಾಗಿಲ್ಲ, ಎಲ್ಲಾದರೂ 3 ದಾರಿಗಳಿರುತ್ತವೆ ನೋಡಿ, 3 ದಾರಿ ಕೂಡಿರುವಂತಹ ಜಾಗ ಇರುತ್ತೆ. ಆ ಜಾಗಕ್ಕೆ ಹೋಗಿ ನೀವು ತುಂಡು ಮಾಡ್ಕೊಂಡಿರ್ತೀರಲ್ವ, ಆ ನಿಂಬೆ ಹಣ್ಣುಗಳನ್ನು ಬಿಸಾಕಿ ಬನ್ನಿ. ನೋಡಿ, 3 ದಾರಿ ಹೋಗುವಂಥ ಜಾಗ ಇರುತ್ತೆ, ಆ ಜಾಗದಲ್ಲಿ ಈ ನಿಂಬೆಹಣ್ಣನ್ನು ತುಂಡುಗಳನ್ನು ಮಾಡ್ಕೊಂಡಿರ್ತೀರಲ್ವ ಅದನ್ನು ಆ ಜಾಗದಲ್ಲಿ ಬಿಸಾಕಿ ನೋಡಿ. ಬರೋವಾಗ ನೀವು ಮತ್ತೆ ಹಿಂತಿರುಗಿ ನೋಡಬಾರ್ದು ಆ ಜಾಗದ ಕಡೆ. ಬಿಸಾಕಿದ್ರಿ ಆಯಿತು, ಬಂದ್ಬಿಡಿ ಮನೆಗೆ ಬಂದ ತಕ್ಷಣ ಡೈರೆಕ್ಟಾಗಿ ಒಳಗಡೆ ಬರಬಾರ್ದು. ಯಾಕಂದರೆ ನೀವು ಆ ನೆಗೆಟಿವ್ ಎನರ್ಜಿನ ಬಿಸಾಕಿ ಬಂದಿರ್ತೀರ, ನಿಮ್ಮ ಬೆನ್ನು ಹತ್ಕೊಂಡು ಬರೋವಂಥ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಬೇರೆ ಕೆಟ್ಟ ಎನರ್ಜಿ ಅಂದರೆ ಈಗ ನೋಡಿ, ಮಾಮೂಲಾಗಿ ಏನೋ ಈಗ ಪರಿಹಾರ ಅಂದರೆ ಈ ಥರ ನೆಗೆಟಿವ್ ಎನರ್ಜಿದು ವಾಮಾಚಾರದ್ದು ಪರಿಹಾರವೆಲ್ಲ 3 ದಾರಿಯಲ್ಲೇ ಬಿಸಾಕೋದಾಗಲಿ ಇಡೋದಾಗಲಿ ಹೇಳ್ಕೊಟ್ಟಿರ್ತಾರೆ. ಅಂದರೆ ಅದಕ್ಕೆ ತುಂಬ ಒಳ್ಳೆಯ ಜಾಗ ಅಂದರೆ ವಾಮಾಚಾರ ಆಗಿರ್ಬೋದು, ಕೆಟ್ಟ ಎನರ್ಜಿ ಆಗಿರಬಹುದು, ತೊಲಗುವಂಥ ಜಾಗ ಅದು 3 ದಾರಿ. ಸೊ ಅಲ್ಲಿಂದ ಬರ್ತಾ ಇರ್ತೀರ ನೀವು, ಜೊತೆಗೆ ಕೆಟ್ಟ ಎನರ್ಜಿಗಳು ಬೆನ್ನತ್ಕೊಂಡು ಬರುವಂಥ ಚಾನ್ಸಸ್ಗಳಿರುತ್ತೆ. ಆಗ ಒಳಗಡೆ ಬರೋಕ್ಕಿಂತ ಮುಂಚೆ ನೀವು ಕೈ ಕಾಲು ಮುಖವನ್ನು ತೊಳೆದುಕೊಂಡು ಬಿಟ್ಟು ಮನೆ ಒಳಗೆ ಬರಬೇಕು. ಹಾಗೆ ಖಂಡಿತವಾಗ್ಲೂ ಬರಬೇಡಿ. ಮನೆ ಒಳಗೆ ಬಂದ ತಕ್ಷಣ ನಿಮ್ಮ ದೇವರ ಮುಂದೆ ಹೋಗಿ ಕೈ ಮುಗಿದು ದೇವರ ಹತ್ರ ಕೇಳ್ಕೊಳ್ಳಿ, ನಮ್ಮ ಕುಟುಂಬವನ್ನು ರಕ್ಷಿಸು ತಂದೆ. ವಿಭೂತಿ ಅಥವಾ ಪ್ರಸಾದ ಏನಿರುತ್ತೆ ಅದನ್ನು ಹಣೆಗೆ ಹಚ್ಕೊಳ್ಳಿ. ನೋಡಿ, ಈ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಗೆ ಬಿದ್ದಿರುವಂಥ ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರಬಹುದು, ಯಾರಾದರೂ ವಾಮಾಚಾರವನ್ನು ಮಾಡಿಸಿರಬಹುದು, ಅದೆಲ್ಲವೂ ಕೂಡ ಹೋಗುತ್ತೆ. ಯಾವುದೇ ಕೆಟ್ಟ ಘಟನೆಗಳಾಗಿರಬಹುದು, ಯಾವುದೇ ಕೆಟ್ಟ ತೊಂದರೆಗಳಾಗಿರಬಹುದು, ಯಾವುದೂ ಕೂಡ ಆಗೋದಿಲ್ಲ. ಅದರಿಂದ ಒಳ್ಳೆ ಪರಿಹಾರ ನಿಮಗೆ ಸಿಗುತ್ತೆ. ನೋಡಿ, ಇನ್ನೇನಾದರೂ ನಿಂಬೆಹಣ್ಣು 24 ಗಂಟೆ ಆದ ನಂತರವೂ ಕೂಡ ಮೇಲಿದೆ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಕೆಟ್ಟ ಎನರ್ಜಿ ಇಲ್ಲ, ಯಾವುದೇ ರೀತಿ ವಾಮಾಚಾರವನ್ನು ಮಾಡಿಸಿರೋದಿಲ್ಲ. ನೀವು ಮತ್ತೆ ನೆಕ್ಸ್ಟ್ 15 ದಿನ ಆದ ನಂತರ ಮಾಡೋದೇನು ಅವಶ್ಯಕತೆ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೇನಾದರೂ ತೊಂದರೆ ಆಗ್ತಾಯಿದ್ರೆ, ನಿಮಗೇನಾದರೂ ಆ ಥರ ಫೀಲ್ ಆಗ್ತಾಯಿದ್ರೆ, ನಮಗೆ ಕೆಟ್ಟ ಕಣ್ಣಿನ ಎನರ್ಜಿ ಬಿದ್ದಿದೆ, ವಾಮಾಚಾರ ಮಾಡಿಸಿದ್ದಾರೆ, ನಿಮಗೇನಾದರೂ ಫೀಲ್ ಆಗ್ತಾಯಿದ್ರೆ ಅಂದರೆ ಮನೆಯಲ್ಲಿ ಯಾವುದೇ ರೀತಿ ತೊಂದರೆಗಳಾಗಿರ್ಬೋದು, ಅನಾರೋಗ್ಯ ಆಗಿರ್ಬೋದು, ಆ ಥರ ಕಾಡ್ತಾ ಇದ್ದರೆ ಮತ್ತೆ ನೀವು ಈ ಪರಿಹಾರವನ್ನು ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬಹುದು. ಇನ್ನು ನೋಡಿ, ಈ ನಿಂಬೆಹಣ್ಣು ಕೆಳಗಡೆ ಕೂತ್ರೆ ಡೆಫಿನೆಟ್ಲಿ ಕೆಟ್ಟ ಎನರ್ಜಿ ಇದ್ದೇ ಇರುತ್ತೆ. ಏನಾದರೂ ವಾಮಾಚಾರದ ಸುಳಿಯಲ್ಲಿ ನಿಮ್ಮ ಕುಟುಂಬದವರು ಸಿಲುಕಿರ್ತಾರೆ. ಸೊ ಇದನ್ನು ಒಂದೇ ಸಾರಿ ಮಾಡಿದ್ರೆ ಅದು ಮುಗಿದು ಹೋಗಲ್ಲ. ನೀವು ಕನಿಷ್ಠವಾದರೂ ಇದನ್ನು 7 ಸಾರಿ ಈ ಥರ 15 ದಿನಕ್ಕೆ ಒಂದು ಸಲ, 15 ದಿವಸಕ್ಕೆ ಒಂದು ಸಲ, ಸ್ಪೆಷಲಿ ಅಮಾವಾಸ್ಯೆ ಹುಣ್ಣಿಮೆ ಯಾವಾಗ ಬರುತ್ತೆ ಆವಾಗ ಮಾಡ್ಕೊಳ್ಳಿ. ಈ ಥರ 7 ಸಾರಿ ಮಾಡಬೇಕಾಗುತ್ತೆ. ಮುಂದೆ ನಿಮಗೆ ಕ್ರಮೇಣವಾಗಿ ನಿಮ್ಮ ನಿಂಬೆಹಣ್ಣು ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ನಿಮಗೆ ಕಾಣುತ್ತೆ.
ಮಾಡುವಷ್ಟರಲ್ಲಿಯೇ ನೀವು ನೋಡ್ತೀರಾ ನಿಂಬೆಹಣ್ಣು ಮೇಲ್ಗಡೆ ತೇಲ್ತಾ ಇರುತ್ತೆ. ಖಂಡಿತವಾಗಲೂ ಇದು ನಿಜ ಆಗುತ್ತೆ. ನೋಡಿ, ಈ ಪರಿಹಾರ ಮಾಡೋಕ್ಕೆ ದುಡ್ಡು ಕಾಸು ಏನೂ ಹತ್ತೋದಿಲ್ಲ. ನೋಡಿ, ಸಿಂಪಲ್ ಒಂದು ಗ್ಲಾಸ್ ನೀರು, ಒಂದು ನಿಂಬೆಹಣ್ಣು ಅಷ್ಟೇ ಬೇಕಾಗಿರೋ ಈ ಪರಿಹಾರಕ್ಕೆ. ಇಲ್ಲಿ ಸಣ್ಣ ಕೆಲಸನೇ ಆಗಿರಬಹುದು, ಬಟ್ ಇದರ ರಿಸಲ್ಟ್ ತುಂಬ ದೊಡ್ಡದಾಗಿರುತ್ತೆ. ನೋಡಿ, ನೀವು ಖಂಡಿತವಾಗಲೂ ನಿಮಗೆ ಇದರ ಉಪಯೋಗ ಅರ್ಥ ಆಗೇ ಆಗುತ್ತೆ. ನೀವು ಮಾಡಿದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೋಡಿ, ಹೊಟ್ಟೆ ಕಿಚ್ಚಿನ ಜನ ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ, ನಮಗೆ ಗೊತ್ತಾಗೋದಿಲ್ಲ ಅದು. ಅಂಥವರ ಕೆಟ್ಟ ಕಣ್ಣು ನಮ್ಮ ಕುಟುಂಬಕ್ಕೆ ನಮಗೆ ಬೀಳಬಾರ್ದು ಅಂದರೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಇನ್ನು ಯಾರ್ಯಾರ ಮನೆಯಲ್ಲಿ ನಿಂಬೆಹಣ್ಣು ಕೆಳಗಡೆ ಕೂತಿದೆ, ಇನ್ನು ಯಾರ್ಯಾರ ಮನೆಯಲ್ಲಿ ನಿಂಬೆಹಣ್ಣು ಮೇಲೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ಈ ವಿಡಿಯೋ ಉಪಯೋಗ ಅನ್ನಿಸಿದ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಇನ್ನು ಯಾರೆಲ್ಲ ಈ ಕೆಟ್ಟ ಕಣ್ಣಿನ ದೃಷ್ಟಿ ವಾಮಾಚಾರದಿಂದ ಕಷ್ಟಪಡ್ತಿದ್ದಾರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಕೆಟ್ಟ ಕಣ್ಣಿನ ದೃಷ್ಟಿ ಹಾಗೂ ವಾಮಾಚಾರದಿಂದ ಯಾವ ರೀತಿ ರಕ್ಷಿಸ್ಕೊಳ್ಬೇಕಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ, ಇನ್ನು ಉಪಯೋಗ ಖಂಡಿತವಾಗಲೂ ಆಗೇ ಆಗುತ್ತೆ. ಮತ್ತೊಂದು ಅದ್ಭುತವಾದ ಪರಿಹಾರಗಳೊಂದಿಗೆ ಸಿಗುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.